ದುಡ್ಡು ಸಂಗ್ರಹ ಮಾಡ್ತಾರೆ. ದುಡ್ಡು ಸಂಗ್ರಹ ಆಗೋದ್ರಿಂದಾಗೆ ಸರ್ ಇಂಬ್ಯಾಲೆನ್ಸ್ ಆಗೇ ಆಗ್ತದೆ. ಈ ದೇಶದ ಕೇವಲ 10% ಜನರ ಹತ್ತಿರ ಮಾತ್ರ ಇಡೀ ದೇಶದ 62% ಅಥವಾ 63% ದುಡ್ಡು ಸೇರಿದ್ದರಿಂದಾಗೆ ಇನ್ನು ಆ 10%ದಲ್ಲೇ ಕೇವಲ 1% ಕಡಿಮೆ ಇದ್ದಾರೆ ಕಾರ್ಪೊರೇಟ್ಗಳು. ಅವ್ರ ಹತ್ತಕ್ಕೆ ಅವ್ರಿಗೆ 80% ದುಡ್ಡು ಅವ್ರ ಕಡೆ ಅದ. ಇದು ಎಲ್ಲಿದಪ್ಪ ದುಡ್ಡಿದು ಕಾರ್ಪೊರೇಟ್ ಹತ್ತಿಗೆ? ನಮ್ಮ ದುಡ್ಡು ನಮ್ಮ ಟ್ಯಾಕ್ಸನ್ನು ಅವ್ರು ಕೊಡ್ತಾ ಇದ್ದಾರೆ. ಟ್ಯಾಕ್ಸು ಇಲ್ಲ ಅವರು 3% ಎಷ್ಟು ಕೊಡ್ತಾರಪ್ಪ ಟ್ಯಾಕ್ಸ್ ಅವರು? 3% ಅಂದ್ರೆ ಇಟ್ ಮೀನ್ಸ್ ಏನಪ್ಪ ಅಂದ್ರೆ 1 ಪಾಯಿಂಟ್ ಕಡಿಮೆ ಇದ್ದಾರೆ ಜನ ಅವರು. ಅವ್ರಿಗೆ ನಾವು GST ಹಾಕಿದ್ರೆ ಎಷ್ಟು ಬರೋದು GST? ಮತ್ತು ನಾವು ಕೊಡೋರು ಯಾರು? ಇನ್ನುಳಿದ 95% ಜನ ಅಥವಾ 97% ಜನ ನಾವು ಟ್ಯಾಕ್ಸ್ ಕೊಡ್ತೀವಿ. ಆ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಬರೋದ್ರಿಂದಾಗಿ ಅದು ಯಾರು ಲಾಭ ಆಗಲಿಕ್ಕತ್ತದಪ್ಪ ಅಂತಂದ್ರೆ ಕೇವಲ ಕಾರ್ಪೊರೇಟ್ಗಳಿಗೆ ಅಥವಾ ಈ ರಾಜಕಾರಣಿಗಳಿಗೆ ತಮ್ಮ ರಾಜಕೀಯ ಮಾಡೋದಕ್ಕಾಗಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರು ಮಾತಾಡಿದ್ದೇನಪ್ಪ ಅಂದ್ರೆ ನಮಗೂ ಕೊಡ್ರಿ ಅನ್ನೋದು. ಬಟ್ ಇದ್ರ ಜೊತೆಗೆ ಇನ್ನಷ್ಟು ಮಾತಾಡಿದ್ದಾರೆ ಅವರು. ಹೌದು, ಇಲ್ಲೇ ಏನಪ್ಪ ಅಂದ್ರೆ ಈ ಟ್ಯಾಕ್ಸ್ ಹೆಚ್ಚು ಕಲೆಕ್ಷನ್ಗೆ ಮಾಡೋರು ನಾವು ಬಡವರು ದುಡಿಯೋ ವರ್ಗದವರು. ಮತ್ತು ನೀವು ಅವ್ರಿಗೆ ಏನೂ ಅವಕಾಶ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ನಾವ್ರೇನು ಮಾಡೋಣ ಅಂದ್ರೆ ನಮಗೆ ನೀವು ಏನು ನಮ್ಮ ಜನ ಹಾಕಿರ್ತಾರೆ ಟ್ಯಾಕ್ಸ್ ಕೊಟ್ಟಿರ್ತಾರೆ ಅದರೊಂದು 50% ಕೊಟ್ಟರೆ ಸಹಿತ ನಾವು ಡೆವಲಪ್ ಮಾಡ್ತೀವಿ ಅನ್ನೋಂಥ ಭರವಸೆ ಕೊಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದರಲ್ಲಿ ಯಾರು ಸಜ್ಜನರು ಯಾರು ದುಷ್ಟರು ಅನ್ನೋ ಮಾತಿಲ್ಲ. ಆದರೆ ಎಲ್ಲರೂ ಏನಪ್ಪ ಅಂದರೆ ಡೆವಲಪ್ ಆಗೋದೇ ಹೆಸರಿಂದಪ್ಪ ಅಂದ್ರೆ ಈ ಒಂದು ಟ್ಯಾಕ್ಸ್ನಿಂದ. ಈ ಟ್ಯಾಕ್ಸೇ ಸರಿಯಾಗಿ ಬರಲಿಲ್ಲಪ್ಪ ಅಂತಂದ್ರೆ ನಮಗೆ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಸಿದ್ದರಾಮಯ್ಯರಿಗೆ ಒಂದಿಷ್ಟು ಸಾಧ್ಯಗಳಿದ್ದಾವೆ. ಅದನ್ನು ಮಾತಾಡ್ತಿದ್ದಾರೆ, ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲೇ ಕೇಂದ್ರ ಸರ್ಕಾರ ಆದರೂ ಸಹಿತ ಒಂದಿಷ್ಟು ನಿರ್ಧಾರ ತೆಗೆದುಕೊಂಡ ಅಟ್ಲೀಸ್ಟ್ 50-50 ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಯಿತು, ಇನ್ನುಳಿದ ರಾಜ್ಯಗಳಾಯಿತು. ಕೇವಲ ನಾ ಯಾವ ಮಾತನ್ನ ತರ್ತಾ ಇದ್ದೇನೆ ಅಂದರೆ BJP ಇದ್ದಂಥ ರಾಜ್ಯಗಳಲ್ಲ, BJP ಬಿಟ್ಟು ಇನ್ನುಳಿದ ರಾಜ್ಯಗಳ ಸಹಿತ ಇದೇ ರೀತಿಯಾದ ಹೆಚ್ಚಿನ ಫಂಡ್ ಕೊಡ್ತಾ ಇಲ್ಲ ಅನ್ನೋಂಥ ಆರೋಪಗಳಿದ್ದಾವೆ. ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಎಲ್ಲರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಮ್ಗೆ ಏನು ನಾವು ಕೊಡ್ತೀವಿ ಅದು ಕಡಿಮೆ ಕೊಡ್ತೀರಪ್ಪ ನೀವು ಅಂತೇಳಿ. ಅದು ವಿಚಾರ ಮಾಡುವಂಥದ್ದು. ಯಾಕೆಂದ್ರೆ